ಆಲ್ವೇಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ಪಾಸಿಟಿವ್ ಪೀಪಲ್ಸ್. ಸಕಾರಾತ್ಮಕವಾದಂಥ ಜನರ ಕುರಿತಾಗಿ ನಾವು ಧ್ಯಾನ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ವಿ ಶುಡ್ ಸ್ಟಡಿ ಅಬೌಟ್ ದ ನೆಗೆಟಿವ್ ಪೀಪಲ್ ಆಲ್ಸೋ. ಅವ್ರ ಕುರಿತಾಗಿ ಕೂಡ ಸತ್ಯವೇದದಲ್ಲಿದೆ. ಅವ್ರಿಗೆ ಏನಾಗ್ತಿದೆ, ಅವ್ರ ಎಂಡ್ ಹೇಗಾಗ್ತಿದೆ, ಅವರ ಕೊನೆ ಹೇಗಾಗ್ತಿದೆ ಎಂಬುದಾಗಿ ನೋಡಬೇಕಾದದ್ದು ಭಾಳ ಭಯಂಕರವಾಗಿರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೈಬಲಲ್ಲಿ ಜ್ಞಾನೋಕ್ತಿಗಳು 5ನೇ ಅಧ್ಯಾಯ ಅದರ 22ನೇ ವಾಕ್ಯವನ್ನು 22 ಮತ್ತು 23, ದುಷ್ಟನು ದುಷ್ಕೃತ್ಯಗಳೇ ಅವನನ್ನು ಆಕ್ರಮಿಸುವವು. ಒಂದಲ್ಲ ಒಂದು ದಿನ ಅವನು ಮಾಡಿದಂಥ ಅಕ್ರಮ ಅವನನ್ನೇ ಅದು ಏನಾಗ್ತದೆ ಬಲಿ ತೆಗೆದುಕೊಳ್ಳುವಂಥದ್ದಾಗಿರ್ತದೆ. ಅವನ ಪಾಪದ ಪಾಶಗಳು ಅವನನ್ನೇ ಒಂದು ದಿನ ಬಂಧಿಸ್ತದೆ. ಅವನು ಅಂದ್ಕೊಂಡಿದ್ದ ಬೇರೆಯವರಿಗೆ ಕೇಡು ಮಾಡಬೇಕೆಂಬುದಾಗಿ, ಅವನು ಅಂದ್ಕೊಂಡ ಓಕೆ ಅವ್ರ ಮನೆ ಹಾಳು ಮಾಡಬೇಕೆಂಬುದಾಗಿ, ಅವನು ಅಂದ್ಕೊಂಡ ಇವರಿಗೆ ಕೆಡುಕನ್ನು ಮಾಡಬೇಕೆಂಬುದಾಗಿ ಅವನು ಮಾಡಿ ಅದರಲ್ಲಿ ಕೆಲವರು ಸಕ್ಸಸ್ಸು ಕೂಡ ಆಗ್ಬೋದು, ಒಂದು ಮಟ್ಟಿಗೆ ಒಂದು ಲೆವೆಲ್ ತನಕ ಸಕ್ಸಸ್ ಆಗ್ಬೋದು. ಬಟ್ ದಟ್ಸ್ ಕಾನ್ಸಿಕ್ವೆನ್ಸಸ್. ಅದರ ಪರಿಣಾಮ ಒಂದು ದಿನ ಅವನು ಅನುಭವಿಸಲೇಬೇಕಾಗ್ತದೆ. ಆದರೆ ದೇವರ ಸಭೆಯಲ್ಲಿ ಕುಳಿತುಕೊಂಡಿರುವಂಥ ನಮಗೆ ಆ ದುಷ್ಟತನ ಎಂಬುವ ಒಂದು ಹಣೆಪಟ್ಟನ್ನು ಸ್ವಾಮಿ ತನ್ನ ಮುಳ್ಳಿನ ಕಿರೀಟದಿಂದ ತೆಗೆದುಹಾಕಿಬಿಟ್ಟಿದ್ದಾನೆ. ಯಾರಾದರೂ ಹೇಳ್ರಿ ಆಮೇನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಮೇಲಿದ್ದಂಥ ಆ ದುಷ್ಟತನದ ಒಂದು ಲೇಬಲ್, ನಾವು ಕೂಡ ಒಂದಲ್ಲ ಒಂದು ಕಾಲದಲ್ಲಿ ದುಷ್ಟರಾಗಿ ನಾವು ಕೂಡ ಇದ್ವಿ. ದುಷ್ಟತನದ ನೀಚ ಕೃತ್ಯಗಳಲ್ಲೇ ನಮ್ಮ ಜೀವಿತದಲ್ಲಿ ಇತ್ತು. ಆದರೆ ಯಾವಾಗ ನಾವು ಪಶ್ಚಾತ್ತಾಪಪಟ್ಟು ಮನ ತಿರುಗಿದ್ವೋ, ಯಾವಾಗ ನಮ್ಮ ರಕ್ಷಕನಾದ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸ್ಕೊಂಡ್ವೋ, ಮಾನಸಾಂತರ ಪಟ್ಟುವೋ, ದೀಕ್ಷಾಸ್ಥಾನ ತೆಗೆದುಕೊಂಡ್ವೋ, ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದ್ವೋ, ದೇವರ ಆಲಯದಲ್ಲಿ ಆರಾಧನೆ ಅಭಿಷೇಕದಲ್ಲಿ ನಾವು ಬಂದವೋ, ಆ ದುಷ್ಟತನ ನಮ್ಮಿಂದ ಬೈಬಲ್ ಹೇಳ್ತಿದೆ ಪೂರ್ವ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ದುಷ್ಟತನವನ್ನು ದೇವರು ತೆಗೆದುಹಾಕಿದ್ದಾರೆ. ಆಮೇನ್ ಹೇಳ್ರಿ ಆಮೇನ್. ಅಷ್ಟು ದೂರವನ್ನು ದೇವರು ತೆಗೆದುಹಾಕಿ ಈಗ ನಮ್ಮ ಮೇಲೆ ದೇವರು ಏನು ಸುರಿಸಿದ್ದಾನಂದರೆ, ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ತನ್ನ ಪ್ರೀತಿಯ ರಸವನ್ನು ನಮ್ಮ ಮೇಲೆ ಅದನ್ನು ಸುರಿಸಿದ್ದಾನೆ. ಆಮೇನ್. ಮಾತ್ರವಲ್ಲದೆ ದುಷ್ಟ ಎಂಬುವ ಹಣೆಪಟ್ಟಿಯನ್ನು ತೆಗೆದುಹಾಕಿ ದೇವರು ಏನು ಕೊಟ್ಟಿದ್ದಾರೆ ಗೊತ್ತಾ? ದೇವರ ಮಕ್ಕಳು ಎಂಬುದಾಗಿ, ದೇವರ ಮಕ್ಕಳು ಎಂಬುದಾಗಿ. ಆಮೇನ್ ಆಮೇನ್ ಆಮೇನ್. ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ದೇವರ ಮಕ್ಕಳು ಎಂಬುವ ಮಹಾಪದವಿಯನ್ನು ದೇವರು ಕೊಟ್ಟು ದೇವರನ್ನು ಪ್ರೀತಿಸುವವರು, ದೇವರನ್ನು ಆರಾಧಿಸುವವರು, ನೀತಿವಂತರು, ಪ್ರೈಸ್ ದಿ ಲಾರ್ಡ್, ದುಷ್ಟಕ್ಕೆ ಬದಲಾಗಿ ನೀತಿವಂತರೆಂಬುವ ನಿರ್ಣಯವನ್ನು ಹೊಂದಿದವರಾಗಿ ಇವತ್ತು ನಾವು ಚರ್ಚೆಯಲ್ಲಿ ಕೂತ್ಕೊಂಡಿದ್ದೇವೆ. ಆಮೇನ್. ನಾವು ಅದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ. ಆಮೇನ್ ಆಮೇನ್. ನೀತಿಗೋಸ್ಕರ ಕರೆಯಲ್ಪಟ್ಟಿದ್ದೇವೆ. ರಕ್ಷಣೆಗೋಸ್ಕರ ಕರೆಯಲ್ಪಟ್ಟಿದ್ದೇವೆ. ಕರೆಯಲ್ಪಟ್ಟಿದ್ದನ್ನು ದೇವರು ಸ್ಥಾಪಿಸಿದ್ದಾನೆ ಕೂಡ. ಸ್ಥಾಪಿಸಿ ತನ್ನ ಸಭೆಯಲ್ಲಿ ನಮಗೆಲ್ಲರಿಗೂ ಆ ಸಿದ್ಧಾಂತವನ್ನು ಪ್ರಕಟಪಡಿಸಿದ್ದಾನೆ. ಅದ್ರ ಜೊತೆಗೆ ದಿನೇ ದಿನ ನಮ್ಮ ಆತ್ಮ ಪ್ರಾಣ ಶರೀರ ನೂತನವಾಗುವುದಕ್ಕಾಗಿ ತನ್ನ ಪರಿಶುದ್ಧ ವಾಕ್ಯದಿಂದ ಜಲಸ್ನಾನವನ್ನು ದೇವರು, ವಾಕ್ಯವೆಂಬ ಅಭಿಷೇಕದಿಂದ ದೇವರು ನಮ್ಮನ್ನು ತುಂಬಿಸ್ತಾ ಇದ್ದಾನೆ. ಸೇವಕರನ್ನು ದೇವರು ಕೊಟ್ಟು ಇಂಥ ಉಪದೇಶಗಳಿಂದ ಖಂಡನೆಯನ್ನು, ತಿದ್ದುಪಾಟಿಗೆ ದೇವರು ಇವತ್ತು ನಮ್ಮನ್ನು ಒಳಪಡಿಸಿದ್ದಾನೆ. ಆದಾಗ್ಯೂ ಒಂದ್ಸರಿ ಹೇಳ್ರಿ, ಆದಾಗ್ಯೂ ದೇವರೆಲ್ಲವನ್ನು ನೋಡ್ತಾ ಇದ್ದಾನೆ. ವಾವ್. ಬೈಬಲ್ ಹೇಳ್ತಿದೆ ಮೇಲಿನ 21ನೇ ವಾಕ್ಯದಲ್ಲಿ ಏನು ಹೇಳ್ತಿದೆ? 21ನೇ ವಾಕ್ಯ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಆತನು ಮನುಷ್ಯನ ನಡತೆನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ಆತನು ಮನುಷ್ಯರ ನಡತೆಯನ್ನೆಲ್ಲವನ್ನ ಪರೀಕ್ಷಿಸುವವನಾಗಿದ್ದಾನೆ. ವಾವ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಬ್ಬ ಮನುಷ್ಯ ಒಂದು ದುಷ್ಟ ಕೃತ್ಯಗಳನ್ನು ಮಾಡಿ ಅವನು ಹೆಂಗೆ ನಾಶ ಆದ ಎಂಬುದಾಗಿ ನಾವು ಹೋದ್ವಾರ ಸ್ಟಡಿ ಮಾಡಿದ್ವಿ. ಯಾರ ಬಗ್ಗೆ? ಇಸ್ಕರಿಯೋತ ಯೂದನ. ಯಾರ ಬಗ್ಗೆ? ಇಸ್ಕರಿಯೋತ ಯೂದನ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ನೋಡ್ರಿ, ಅವನ ದುಷ್ಕೃತ್ಯ ಅವನನ್ನೇ ಒಂದು ದಿನ ಏನಾಯಿತು, ಬಲಿ ತೆಗೆದುಕೊಳ್ತು. ಅದಕ್ಕೆ ಒಂದು ಹೆಸರಿಟ್ರು. ನೋಡ್ರಿ, ಅದಕ್ಕೂ ಕೂಡ ಒಂದು ಹೆಸರು ಇರ್ತದೆ. ಜೀವ ಹತ್ಯದ ಫಲ. ಎಂಥ ಫಲ? ಜೀವ ಹತ್ಯದ ಫಲ. ಅಕೆಲ್ದಮ ಅಂದರೆ
ಜೀವ ಹತ್ಯದ ಹೊಲ. ಯಾವ ಜೀವವನ್ನು ಹತ್ಯೆ ಮಾಡಿದ್ದಾನೆ? ಮಹಾಪರಿಶುದ್ಧನು ದೇವಕುಮಾರನಾದಂಥ ಯೇಸು ಸ್ವಾಮಿಯ ಜೀವವನ್ನು ಹತ್ಯೆ ಮಾಡಿದ್ದರಿಂದ ಆ ಹಣದಿಂದ ಒಂದು ಹೊಲವನ್ನು, ಸಣ್ಣ ಒಂದು ಭೂಮಿಯನ್ನು ಖರೀದಿ ಮಾಡಿ ಅದರಲ್ಲಿ ಅವನನ್ನು ಸಮಾಧಿ ಮಾಡಿದ್ರಂತೆ. ಯಾರನ್ನು? ಇಸ್ಕರಿಯೋತ್ ಯೂದನನ್ನು. ಅವನ ಪಾಪ ಪಾಶಗಳೇ ಅವನನ್ನು ಒಂದು ದಿನ ಬಂಧಿಸಿದ್ವು. ಓಕೆ, ಇನ್ನೊಂದು ಮಾತು ಹೀಗೆ 7ನೇ ಕೀರ್ತನೆಯಲ್ಲಿ ದಾವೀದನು ಒಂದು ಮಾತನ್ನು ಬರೀತಾನೆ. ಅರಸನಾದ ದಾವೀದನು ಒಂದು ಮಾತನ್ನು ಬರೀತಾನೆ. 7ನೇ ಕೀರ್ತನೆ 15-16ನೇ ವಾಕ್ಯ ಹೋದ್ರಿ. ಅವನು ಅಗಿದು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅರೆ ಅವನೇನು ಮಾಡಿದಂತೆ? ಯಾರಿಗೋಸ್ಕರ ಬೀಳಿಸಿ ಅವರನ್ನು ನಾಶ ಮಾಡಬೇಕೆಂಬುದಾಗಿ ಒಂದು ಗುಂಡಿಯನ್ನು ಅಗಿದು 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 ಗುಂಡಿಯನ್ನು ತೋಡಿದ. ಆದರೆ ಅವನು ಮಾಡಿದ ಏನಾಯಿತು? ಅದರೊಳಗೆ ಅವನೇ ಬಿದ್ದು ಹೋದನಲ್ಲ. ಇದು ದಾವೀದನ ಜೀವಿತದಲ್ಲಿ ಆದ ಎಕ್ಸ್ಪೀರಿಯನ್ಸ್ ರೀ. ಅವನ ಅನುಭವಪೂರ್ವಕವಾಗಿ ದಾವೀದನ ಈ ಮಾತನ್ನು ಬರೀತಾ ಇದ್ದಾನೆ. ಓಕೆ, ನೋಡ್ರಿ, ಮೇಲೆಗಡೆ 14ನೇ ವಾಕ್ಯ ಹೇಳ್ತಿದೆ, ನನ್ನ ಶತ್ರುವು ಎಂಬುದಾಗಿ ಹೇಳ್ತಾನೆ. ಯಾರು ಅವನಿಗೆ ಅಕ್ಕದಿದ್ದು? ನನ್ನ ಶತ್ರುವು ಕೆಡುಕನನ್ನು ಹೆರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ. ವಾವ್, ಕೆಡುಕು ಮಾಡಬೇಕೆಂಬುದಾಗಿ ಆತುರದಲ್ಲಿದ್ದಾನೆ ಅವನು. ಅವನು ಹಾನಿಯನ್ನು ಹಡೆಯುವನೆಂದು ನೆನೆಸಿಕೊಂಡರು ಶೂನ್ಯವನ್ನೇ ಹೆತ್ತನು. ನೋಡಿರಿ, ಹಾನಿ ಮಾಡಬೇಕೆಂಬುದಾಗಿದ್ದರೆ ಆದರೆ ಅವನ ಕೈಗೆ ಏನೂ ಆಗಲಿಲ್ಲ. ಯಾರಾದರೂ ಇಲ್ಲಿದ್ದೀರಾ? ನಿನಗೆ ಯಾರಾದರೂ ಹಾನಿ ಮಾಡಬೇಕೆಂಬುದಾಗಿದ್ದರೆ ಅದು ಅವನ ಕೈಗೆ ಆಗೋದಿಲ್ಲ. ನಾವೇನು ಹೇಳ್ರಿ, ನನಗೆ ಹಾನಿ ಮಾಡೋರು ಏನನ್ನು ಹೆತ್ತಾರಂತೆ? ಅವರು ಶೂನ್ಯವನ್ನೇ ಎತ್ತಿದ್ರು. ಅವ್ರ ಕೈಯಿಂದ ಏನೂ ಆಗೋದಿಲ್ಲ. 16ನೇ ವಾಕ್ಯ ಹೇಳ್ತದೆ, ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆಯೇ ಬರುವುದು. ಅವನು ಮಾಡಿದಂಥ ಕುಯುಕ್ತಿ, ವಾವ್, ಅವನ ತಲೆ ಮೇಲೆಯೇ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು. ಅರೆ ಅವನು ಮಾಡಬೇಕಾಗಿದ್ದಂಥ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ, ಅಂದರೆ ಅವನ ತಲೆ ಮೇಲೆಯೇ ಬೀಳುವುದು. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದು ಹೇಗೆ ದಾವೀದನ ಜೀವಿತದಲ್ಲಿ ಈ ಕೀರ್ತನೆ ಬರಲಿಕ್ಕೆ ಒಂದು ಇಂಪಾರ್ಟೆಂಟ್ ಘಟನೆ ಅವನ ಲೈಫ್ನಲ್ಲಿ ನಡೀತು. ಎಲ್ಲಿದೆ ಅಂದರೆ 2 ಸಾಮ್ಯಲ್ ಚಾಪ್ಟರ್ 20. ಅರಸನಾದಂಥ ದಾವೀದನು ತಾನು ಪಟ್ಟಕ್ಕೆ ಬಂದ ವರ್ಷದಲ್ಲಿ, ತನ್ನ ರಾಜನಾದಂಥ ವರ್ಷದಲ್ಲಿ, ಜನರೆಲ್ಲರನ್ನ ಪರಾಂಬರಿಸಬೇಕೆಂಬುದಾಗಿ ನಡೆಸ್ತಾ ಇದ್ದಂಥ ವರ್ಷದಲ್ಲಿ, ಮೊದಲನೇ ರಾಜನಾದಂಥ, ಇಲ್ಲಿದ್ದೀರಾ? ಒಂದು ನಿಮಿಷ ನೋಡ್ರಿ, ನನ್ನ ಕಡೆ ಕಮನ್ ಎವ್ರಿ ಒನ್ ಲುಕ್ ಅಟ್ ಮೀ. ಮೊದಲನೇ ರಾಜನಾದಂಥ ಸೌಲನು ಬಿದ್ದು ಹೋಗಿ ದುಷ್ಟನಾಗಿ ಅವಿದ್ಯನಾಗಿ ಅವನ ವಿಷಯದಲ್ಲಿ ದೇವರು ಪಶ್ಚಾತ್ತಾಪ ಪಟ್ಟು ಕೊನೆಗೆ ಅವನು ಫಿಲಿಸ್ಟರ್ ವಿರುದ್ಧವಾಗಿ ಹೋರಾಡಬೇಕಾದ್ರೆ ತನ್ನ ಕತ್ತಿ ಮೇಲೆ ತಾನೇ ಬಿದ್ದು ಸೂಸೈಡ್ ಮಾಡಿಕೊಂಡು ಅವತ್ತು ಅವನು ಸತ್ತು ಹೋಗಿದ್ದಾನೆ. ಅವನ ಮಕ್ಕಳು ಸತ್ತು ಹೋಗಿದ್ದಾರೆ. ಏಲಿ ಸತ್ತು ಹೋಗಿದ್ದಾನೆ. ಅವನ ಮಕ್ಕಳು ಸತ್ತು ಹೋಗಿದ್ದಾರೆ. ಸೊಸೆ ಸತ್ತು ಹೋಗಿದ್ದಾಳೆ. ದೇವರ ಮಂಜುಷ ಫಿಲಿಸ್ಟರ ಪಾಲಾಗಿದೆ. ಫಿಲಿಸ್ಟರ ಪಾಳ್ಯಕ್ಕೆ ಹೊರಟೋಗಿದೆ ದೇವರ ಮಂಜುಷ. ಇಂಥ ಒಂದು ಸಂದರ್ಭದಲ್ಲಿ ಅರಸನಾದಂಥ ದಾವೀದನು ಮತ್ತೆ ಒಂದು ದೇವರ ಜನರ ಮಧ್ಯದಲ್ಲಿ ಒಂದು ಭಕ್ತಿ ಸಂಜೀವನ ತರಬೇಕು. ದೇವ ಜನರನ್ನು ಮತ್ತೆ ಒಂದಾಗಿ ಸೇರಿಸಬೇಕು. ದೇವರ ರಾಜ್ಯ ಒಂದಾಗಿ ಕಟ್ಟಬೇಕೆಂಬುದಾಗಿ ತೀರ್ಮಾನ ಮಾಡಿ ದೇವರಿಗೋಸ್ಕರ ದೇವರಿಗೋಸ್ಕರ ಪ್ರತಿಷ್ಠೆ ಹೊಂದಿದ್ದಂಥ ಅರಸನಾದಂಥ ದಾವೀದನ ಪಟ್ಟಕ್ಕೆ ಬಂದ ಸಮಯದಲ್ಲಿ ಇಲ್ಲಿ ಹೇಳ್ತಿದೆ, ಒಬ್ಬ ಮನುಷ್ಯನು ದಾವೀದನಿಗೆ ವಿರೋಧವಾಗಿ ಎದ್ದಿದ್ದಾನೆ. ಅಕಸ್ಮಾತಾಗಿ 20ನೇ ಅಧ್ಯಾಯ 1ನೇ ವಾಕ್ಯ, ಅಕಸ್ಮಾತಾಗಿ ಬೆನ್ನೆ ಕುಲದವನು ಬಿಕ್ರಿಯ ಮಗನೂ ಆದ ಶೇಬನೆಂಬ ಒಬ್ಬ ದುಷ್ಟ ಮನುಷ್ಯನು ಅಲ್ಲಿ ಹೇಗೋ ಬಂದಿದ್ದನು. ಅವನು ತುತ್ತೂರಿಯನ್ನು ಊದಿ, ಕೇಳಿಸ್ಕೊಡ್ರಿ ವಾಕ್ಯವನ್ನ, ಅವನು ತುತ್ತೂರಿಯನ್ನು ಊದಿ ಏನಂತ ಹೇಳ್ತಾ ಇದ್ದಾನೆ, ಇಸ್ರಾಯೇಲರೇ, ದಾವೀದನಲ್ಲಿ ನಮಗೆ ಪಾಲಿಲ್ಲ, ಈ ಶಾಯನ ಮಗನಲ್ಲಿ ನಮಗೆ ಸ್ವಾಸ್ಥ್ಯವಿಲ್ಲ, ಪ್ರತಿ ಒಬ್ಬನು ನಮ್ಮ ನಮ್ಮ ನಿವಾಸಗಳಿಗೆ ಹೋಗೋಣ ಅಂದನು. ಆಗ ಇಸ್ರಾಯೇಲರೆಲ್ಲರೂ ದಾವೀದನನ್ನು ಬಿಟ್ಟು ಬಿಕ್ರಿಯ ಮಗನಾದ ಶೇಬನನ್ನು ಹಿಂಬಾಲಿಸಿದರು. ಯಾರನ್ನು ಹಿಂಬಾಲಿಸಿದರು? ಜೋರಾಗಿ ಹೇಳ್ರಿ, ಯಾರನ್ನ? ಶೇಬನನ್ನು. ಬಿಕ್ರಿಯ ಮಗನಾದಂಥ ಶೇಬನನ್ನ ಹಿಂಬಾಲಿಸಿದರು. ಜನರ ಮಧ್ಯದಲ್ಲಿ ತುತ್ತೂರಿಯನ್ನು ಓದಿ ದಾವೀದನಿಗೆ ವಿರೋಧವಾಗಿ ಮಾತನಾಡ್ತಾ ಇದ್ದಾನೆ. ಅಭಿಷೇಕ್ತನ ವಿರೋಧವಾಗಿ ಮಾತನಾಡ್ತಿದ್ದಾನೆ. ದೇವರ ರಾಜನ ವಿರುದ್ಧವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಜನರೆಲ್ಲರನ್ನು ದುಷ್ಟತನಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ.
ಸುಮ್ಮನೆ ಮಾತಾಡಲಿಲ್ಲ, ತುತ್ತೂರೇನೋ ಊದಿಸಿದಂತೆ. ಊದಿಸಿ ಎಲ್ಲ ಜನರನ್ನು ಕೂಡಿಸಿ ಹೇಳ್ತಾ ಇದ್ದಾನೆ, ದಾವೀದನಲ್ಲಿ ನಮಗೆ ಪಾಲಿಲ್ಲ, ಈಶಾಯನ ಮಗನಲ್ಲಿ ನಮಗೆ ಸ್ವಾಸ್ಥ್ಯವಿಲ್ಲ ಎಂಬುದಾಗಿ ಮಾತನಾಡ್ತಾ ಇದ್ದಾನೆ. ಆವಾಗ ಜನರು ಅವನ ಮಾತನ್ನು ನಂಬಿ ಅವನನ್ನು ಹಿಂಬಾಲಿಸಿದರು. ಇವತ್ತು ಜನರು ಸತ್ಯವನ್ನು ಅನುಸರಿಸುವುದಕ್ಕಿಂತ ಸುಳ್ಳನ್ನು ಅನುಸರಿಸುವವರೇ ತುಂಬ ಜನರಾಗಿದ್ದಾರೆ. ಸತ್ಯ ಬೋಧನೆಯನ್ನು ಅನುಸರಿಸುವುದಕ್ಕಿಂತಲೂ ತಪ್ಪಾದ ಬೋಧನೆಯನ್ನು ಅನುಸರಿಸುವವರೇ ತುಂಬ ಜನರಾಗಿದ್ದಾರೆ. ಸತ್ಯಕ್ಕೆ ಬೆಲೆ ಇಲ್ಲ ರೀ, ಆದರೆ ಸುಳ್ಳಿಗೆ ಭಾಳ ಬೇಗ ಬೆಲೆ ಸಿಕ್ಕಿಬಿಡ್ತದೆ. ಯಾಕಂದರೆ ಸುಳ್ಳು ಯಾವಾಗಲೂ ಸಿಹಿಯಾಗಿರ್ತದೆ, ಅದರ ಅಂತ್ಯ ಅದು ಭಯಂಕರ ಕಹಿಗಿಂತ ಭಯಂಕರ ಕಹಿ ಆಗಿರ್ತದೆ. ಸುಳ್ಳು ಯಾವಾಗಲೂ ಸ್ವೀಟ್ ಆಗಿರ್ತದೆ, ಸುಳ್ಳು ಯಾವಾಗಲೂ ಸಂತೋಷ ಕೊಡುವಂಥದ್ದಾಗಿರ್ತದೆ, ಸತ್ಯ ಯಾವಾಗಲೂ ಖಂಡಿಸುವಂಥದ್ದಾಗಿರ್ತದೆ, ಸತ್ಯ ಯಾವಾಗಲೂ ಮಾತನಾಡ್ತದೆ, ಸತ್ಯ ಯಾವಾಗಲೂ ನೀತಿಯನ್ನು ಬೋಧಿಸ್ತದೆ, ಸತ್ಯ ಯಾವಾಗಲೂ ದೇವರನ್ನು ತೋರಿಸ್ತದೆ. ಜ್ಞಾನೋಕ್ತಿಯಲ್ಲಿ ಓದಿದ್ವಿ, ಯೆಹೋವನು ಎಲ್ಲ ಮನುಷ್ಯರ ಕೃತ್ಯಗಳನ್ನು ನೋಡುವವನಾಗಿದ್ದಾನೆ ಎಂಬುದಾಗಿ ಸತ್ಯ ಪ್ರಕಟಿಸ್ತದೆ. ಸುಳ್ಳು ಹೇಳ್ತದೆ, ದೇವ್ರು ನೋಡ್ತಾ ಇಲ್ಲ, ಏನು ಬೇಕಾದರೂ ಮಾಡು. ದೇವ್ರು ನೋಡ್ಕೊಂಡಾಗ ನೋಡ್ಕೊಳನಂತೆ, ಈಗ ಈ ಕಾರ್ಯ ನಮಗೆ ಆಗಬೇಕಷ್ಟೇ. ಮುಂದಾಲೋಚನೆ ಇಲ್ಲದೆ ಜನರು ಅಂಕೆಯನ್ನು ಮೀರಿ, ಎಲ್ಲೆಯನ್ನು ಮೀರಿ ಅವರು ದುಷ್ಕೃತ್ಯಗಳನ್ನು ನಡೆಸುವಂಥವರಾಗಿದ್ದಾರೆ. ಇಂಥ ದುಷ್ಕೃತ್ಯ ಬಿಕ್ರಿಯ ಮಗನಾದಂಥ ಶೇಬನು ಕೂಡ ಇಲ್ಲಿ ಮಾಡ್ತಾ ಇದ್ದಾನೆ. ಜನರೆಲ್ಲರನ್ನ ತನ್ನನ್ನು ಹಿಂಬಾಲಿಸುವ ಹಾಗೆ ಆತನು ಆಲೋಚಿಸ್ತಾ ಇದ್ದಾನೆ. ಆದರೆ ವಾಕ್ಯ ಹೇಳ್ತದೆ, ಸ್ವಲ್ಪ ಜನ ಅವನನ್ನು ಹಿಂಬಾಲಿಸಿದರು, ಆದರೆ ಯಹೂದ್ಯರು ತಮ್ಮ ಅರಸನನ್ನು ಅಂಟಿಕೊಂಡು ಯೋರ್ದಾನ್ ತಕ್ಕಿನಿಂದ ಯೆರೂಸಲೇಮಿನವರೆಗೂ ಅವನ ಜೊತೆಯಲ್ಲಿ ಹೋದರು. ನಾನು ಈ ವಾಕ್ಯ ನನಗೆ ತುಂಬ ಇಷ್ಟ ರೀ. ಇದು ಸ್ವಲ್ಪ ಜನರು ಇದ್ದಾರೆ ಯಹೂದ್ಯರು ಅಂದರೆ ಯಾರು ಗೊತ್ತಾ? ಯಹೂದ ಎಂಬುದಾಗಿ ಹೇಳಬೇಕಾದ್ರೆ ದಟ್ಸ್ ಅ ಪ್ರೈಸ್, ಸ್ತುತಿ. ಯಹೂದ ಎಂಬುದಾಗಿ ಹೇಳಬೇಕಾದ್ರೆ ಅದು ಸ್ತುತಿ ಮಾಡುವ ಜನರು ರಾಜನನ್ನು ಹಿಂಬಾಲಿಸ್ತಾರೆ. ಸ್ತುತಿಯಲ್ಲಿ ಸಂತೋಷಿಸುವವರು, ಸ್ತುತಿಯಲ್ಲಿ ಆರಾಧಿಸುವವರು, ಸ್ತುತಿಯಲ್ಲಿ ದೇವರಿಗೆ ಘನಪಡಿಸುವಂಥವರು, ಯಾವಾಗಲೂ ದೇವರನ್ನು ಮುಂದೆ ಇಟ್ಟು ನಡೆಯುವಂಥ ಸ್ತುತಿ ಉಳ್ಳ ಜನರು ಅರಸನನ್ನು ಹಿಂಬಾಲಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಯಹೂದ್ಯರು ತಮ್ಮ ಅರಸನನ್ನು ಅಂಟಿಕೊಂಡು, ವಾವ್, ಜನರೆಲ್ಲ ಹೋದಾಗೆ ದಾವೀದನಿಗೊಂದು ಭಯಂಕರವಾದಂಥ ಒಂದು ಏನಾಗಿದೆ, ಆತಂಕ ಎದುರಾಗಿದೆ. ಅಯ್ಯೋ, ಅವನು ಬಿಕ್ರಿಯ ಮಗನಾದಂಥ ಶೇಬನು ಹಾಳಾದರೆ ಚಿಂತೆ ಇಲ್ಲ, ಅದು ಜನರೆಲ್ಲರೂ ಹಾಳಾಗ್ತಾ ಇದ್ದಾರೆ, ಎಂಟೈರ್ ಜನರೇ ನಾಶವಾಗ್ತಾ ಇದ್ದಾರಲ್ಲ ಎಂಬುದಾಗಿ ನೆನೆಸಿ ಬಹಳ ದುಃಖಿತನಾದ. ಜನರೆಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ. ಸ್ವಲ್ಪ ಜನ ಮಾತ್ರ ಸ್ತುತಿ ಮಾಡುವಂಥ ಜನರು, ಆರಾಧನೆ ಮಾಡುವಂಥ ಜನರು, ದಾವೀದನನ್ನು ಅರಸನನ್ನಾಗಿ ಒಪ್ಪಿಕೊಂಡಿರುವವರು, ದಾವೀದನನ್ನು ರಾಜನನ್ನಾಗಿ ಒಪ್ಪಿಕೊಂಡಿರುವವರು, ದಾವೀದನನ್ನು ದೇವರು ಅಭಿಷೇಕಿಸಿದ್ದಾನೆ. ಯಾರ ಮೂಲಕವಾಗಿ? ಸಮುವೇಲನ ಮೂಲಕವಾಗಿ ಅಭಿಷೇಕಿಸಿದ್ದಾನೆ. ನಮಗಿಂತ ರಾಜ ಇಸ್ರಾಯೇಲರಲ್ಲಿ, ಯಹೂದ್ಯರಲ್ಲಿ ಎಲ್ಲಿಯೂ ನಮಗೆ ಸಿಕ್ಕೋದಿಲ್ಲ ಎಂಬುದಾಗಿ ಹೇಳಿ ಅವನನ್ನೇ ಅಂಟಿಕೊಂಡು ಎಲ್ಲಿಂದ ಹೋದ್ರಂಥವರು? ಯೋರ್ದಾನ್ ತಗ್ಗಿನಿಂದ ಮೇಲೆ ಇರುವಂಥ ಯೆರೂಸಲೇಮಿನ ತನಕ, ದೇವರ ಪಟ್ಟಣದ ತನಕ, ದೇವರ ನಿವಾಸದ ತನಕ, ಒಡಂಬಡಿಕೆಯ ಸ್ಥಾನದ ತನಕ, ನಿತ್ಯತ್ವದ ರಾಜ್ಯದ ತನಕ ದಾವೀದನನ್ನೇ ಹಿಂಬಾಲಿಸಿಕೊಂಡು ತಗ್ಗಿನಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮೇಲಕ್ಕೆ ಹೋಗ್ತಾರೆ. ಎಲ್ಲ ಚೆನ್ನಾಗಿ ತಿಳ್ಕೊಳ್ರಿ. ಒಂದು ಆಮೇಲೆ ಅಲ್ರಿ, ರಾಜನ ಯಾವಾಗಲೂ ಮೇಲಕ್ಕೆ ನಡೆಸ್ತಾನೆ. ಒಂದು ಸಾರಿ ನಿನ್ನ ರಾಜನ ಅಂಟಿಕೊಂಡು ನಡೆಯುವುದಾಗಿದ್ದಾರೆ. ಆ ಜನರು ಅಂಟಿಕೊಂಡು ಎಲ್ಲಿ ನಡೀತಾ ಇದ್ದಾರೆ? ಅವರು ತಗ್ಗಿನಿಂದ ಉನ್ನತವಾದ ಘಟ್ಟ ಪ್ರದೇಶಕ್ಕೆ, ಉನ್ನತವಾದ ಬೆಟ್ಟದ ಪ್ರದೇಶಕ್ಕೆ, ದೇವರ ಮಂಜೂಷಯ ಸ್ಥಾಪಿಸಲ್ಪಡುವಂಥ, ಮುಂದೆ ಒಂದು ದಿನ ಅರಸನಾದಂಥ ದಾವೀದನ ಮಗನಾದಂಥ ಸಾಲಮೋನನು ವೈಭವವಾಗಿ ಕಟ್ಟುವಂಥ ಒಂದು ದೇವಾಲಯದ ಕಡೆಗೆ ಅವರು ತಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆದರೆ ದುಷ್ಟ ಜನರು ಹಿಂಬಾಲಿಸ್ತಾ ಇದ್ದಾರೆ. ಎರಡು ಥರ ಕೆಟಗರಿ ಜನರಿದ್ದಾರೆ. ಒಂದು ದುಷ್ಟತ್ವದಲ್ಲಿ ಹೋಗ್ತಾ ಇರುವಂಥ ಜನರು, ಇನ್ನೊಂದು ದೇವರ ಪಟ್ಟಣಕ್ಕೆ ಹೋಗ್ತಾ ಇರುವಂಥ ಜನರು. ಹಲೋ, ಇವತ್ತು ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ? ಟುಡೇ ಹೂಮ್ ವಿ ಫಾಲೋಯಿಂಗ್? ಯಾರು ನಾವು ಇವತ್ತು ಹಿಂಬಾಲಿಸ್ತಾ ಇದ್ದೇವೆ?
ಮೋಸ್ಟ್ಲಿ ಇವತ್ತಿನ ಮೆಸೇಜ್ ಸ್ವಲ್ಪ ನಮಗೆ ಖಾರ ಅನ್ನಿಸ್ಬೋದು. ಅದಕ್ಕೆ ನಾನು ನಿಮಗೆ ಹೇಳಿದೆ, ನೆಗೆಟಿವ್ ಪೀಪಲ್ಲೇ ನಾವು ಸ್ಟಡಿ ಮಾಡೋಣ ಅಂತಂದೇಳಿ. ಹೋದ ವಾರ ಕೂಡ ಇಸ್ಕರಿಯೋತ ಯೂದರ ಬಗ್ಗೆ ಧ್ಯಾನ ಮಾಡಿದ್ವಿ. ಇವತ್ತು ಕೂಡ ಶೇಬನ ಬಗ್ಗೆ ನಾವು, ಶೇಬನ ದಂಗೆ ಹೆಂಗಿದೆ, ಹೆಡ್ಡಿಂಗ್ ಏನಿದೆ ಅಲ್ಲಿ? ವಾವ್, ಶೇಬನ ದಂಗೆ. ರಿಸಲ್ಟ್ ಏನಾಯಿತು? ವಾಟ್ಸ್ ದ ಕಾನ್ಸಿಕ್ವೆನ್ಸಸ್? ರಿಸಲ್ಟ್ ಏನಾಯಿತು? ಓಕೆ, ಆದರೆ 14ನೇ ವಾಕ್ಯಕ್ಕೆ ಬರೋಣ. ಶೇಬನು ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿ ಸಂಚರಿಸುತ್ತಾ ಅಬೆಲ್ಮೆತ್ಪಕ ಎಂಬಲ್ಲಿಗೆ ಬಂದನು. ಬೆರೆಯರೆಲ್ಲರೂ ಕೂಡಿಕೊಂಡು ಅವನೊಡನೆ ಆ ಊರನ್ನು ಸೇರಿದರು. ಯೋವಾಬನ ಕಡೆಯವರು ಅಬೆಲ್ಮೆತ್ಪಕ ಊರಿಗೆ ಮುತ್ತಿಗೆ ಹಾಕಿ ಅದಕ್ಕೆ ಎದುರಾಗಿ ಊರು ಗೋಡೆಗೆ ತಗಲುವ ಒಂದು ಮಣ್ಣಿನ ದಿಬ್ಬವನ್ನು ಮಾಡಿ ಗೋಡೆಯನ್ನು ಕೆಡವಿ ಬಿಡುವುದಕ್ಕೆ ಪ್ರಯತ್ನಿಸಿದರು. ಹಲೋ, ದಾವೀದನು ಸುಮ್ಮನಿರಲಿಲ್ಲ. ದಾವೀದನ ಏನು ಮಾಡಿದ ಗೊತ್ತಾ? ಇಮಿಡಿಯೇಟ್ ಆಗಿ ಓಕೆ, ಅಮಾಸರನ್ನು ಜನರಲ್ ಜೋವಾಬನನ್ನು ಕರೀತಾ ಇದ್ದಾರೆ. ಯೋವಾಬ ಯಾರಂದರೆ ಅವನು ಸೈನ್ಯಾಧಿಕಾರಿ. ದಾವೀದನಿಗೋಸ್ಕರ ಯುದ್ಧ ಮಾಡೋದಕ್ಕೋಸ್ಕರ ನಿಂತಂಥ ಒಬ್ಬ ಸೈನ್ಯದ ಅಧಿಕಾರಿ, ಇಡೀ ಸೈನ್ಯವನ್ನು ನಡೆಸ್ತಾ ಇದ್ದಂಥವನು. ಅವನು ಹೇಳ್ತಾನೆ, ಓಕೆ, ದಾವೀದನ ಹೇಳ್ತಾನೆ, ಅವನು ತೆಗೆದುಕೊಂಡೋಗಿ ಫಸ್ಟು ಅವನು ಎಲ್ಲಿದ ಹುಡುಕಿ ಅವನಿಗೆ ಹೊಡೀರಿ, ಇಲ್ಲ ಅಂದರೆ ಇಡೀ ದೇಶ ಹಾಳಾಗೋಗ್ಬಿಡ್ತದೆ. ಗೋ ಅಂಡ್ ಫೈಂಡ್ ದ ಎನಿಮಿ. ಒಂದ್ಸರಿ ಹೇಳ್ರಿ, ಗೋ ಫೈಂಡ್ ದ ಎನಿಮಿ. ವಾ, ನಮ್ಮ ಒಳಗಡೆ ಒಂದು ಎನಿಮಿ ಇರ್ತಾನೆ. ಗೋ ಆ್ಯಂಡ್ ಫೈಂಡ್. ಯಾರು ಹೆಲ್ಪ್ ಬೇಕಾಗಿತ್ತೀಗ? ಜನರಲ್ ಜೋವಾಬ್. ಯೋವಾಬನ ಸಹಾಯ ಬೇಕಾಗಿತ್ತು ದಾವೀದನಿಗೆ. ಅಮಾಸನ ಸಹಾಯ ಬೇಕಾಗಿತ್ತು. ಅವ್ರು ಹೋದ್ರು, ಅವರು ಬ್ರದರ್ಸ್, ಅವರು ದೇ ಬೋತ್ ಆರ್ ಬ್ರದರ್ಸ್. ಅವರಿಬ್ಬರು ಹೋದ್ರು, ಅವರು ಹುಡ್ಕೊಂಡು ಹೋದರು. ಅಬೆಲ್ಮೆತ್ಪಕ ಎಂಬತಕ್ಕಂಥ ಒಂದು ಊರಿನಲ್ಲೇ ಅವನಿದ್ದಾನೆ. ಯಾರಿದ್ದಾನೆ? ಶೇಬನಲ್ಲಿದ್ದಾನೆ, ದುಷ್ಟನಲ್ಲಿದ್ದಾನೆ. ಆ ಊರಿನಲ್ಲಿ ಆ ಊರಿನ ಜನರನ್ನೆಲ್ಲರನ್ನೂ ಒಡಂಬಡಿಸ್ತಾ ಇದ್ದಾನೆ. ಒಂದು ಗಾದೆ ಮಾತಿದೆ, ಜೋರಾಗಿ ಹೇಳ್ರಿ, ಕೋತಿ ಏನಂತೆ? ತಾನು ಕೆಡದಲ್ಲದೆ ಎಲ್ಲರನ್ನ ಕೆಡಿಸ್ಬಿಡ್ತಂತ. ಇಲ್ಲಿ ಕೂಡ ತಾನು ಕೆಡದಲ್ಲಿ ಹಿಡಿ ಇಸ್ರಾಯೇಲರನ್ನೆಲ್ಲರನ್ನ ಕೆಡಿಸ್ತಾ ಇದ್ದಾನೆ ಈ ಶೇಬನು. ಅದಕ್ಕೆ ಕರೆಕ್ಟಾಗಿ ಇವನಿಗೆ ಗೊತ್ತಾಯಿತು, ಯೋವಾಬನಿಗೆ ಅಬೆಲ್ಮೆತ್ಪಕ ಅಂತಕ್ಕಂಥ ಊರಿನಲ್ಲಿ ಅವನಿದ್ದಾನೆ, ನಾವು ಹೋಗಿ ಅವನನ್ನು ಹಿಡಿಬೇಕೆಂಬುದಾಗಿ ಹೋಗಿ ಆ ಪಟ್ಟಣ ಇದೆಯಲ್ಲ, ಆ ಪಟ್ಟಣದ ಸುತ್ತಕ್ಕೂ ಇವರು ಓಕೆ ಅಟ್ಯಾಕ್ ಮಾಡಿಬಿಟ್ರು. ಅದನ್ನು ಅಟ್ಯಾಕ್ ಮಾಡಿ ಒಂದು ಮಣ್ಣಿನ ದಿಬ್ಬವನ್ನು ಗೋಡೆಯನ್ನು ಕಟ್ಟಿ ಆ ಕೋಟೆನ ಹೊಡೆದಾಕ್ಬೇಕೆಂಬುದಾಗಿ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ತಿಳ್ಕೊಡ್ರಿ, ಇಲ್ಲಿದ್ದೀರಾ? ವೈರಿಯು ಯಾವಾಗಲೂ ಕೋಟೆ ಒಳಗಡೆ ಇರ್ತಾನೆ. ವೈರಿಯು ತನ್ನ ಕೋಟೆಯನ್ನು ಕಟ್ಟಿಕೊಳ್ತಾನೆ. ವೈರಿಯು ಬೇರೆಯವರ ಕಟ್ಟಿದ ಕೋಟೆ ಒಳಗಡೆ ನುಗ್ಗಿ ಅದು ತನಗೆ ಒಂದು ರಕ್ಷಣೆಯ ಕವಚವಾಗಿ ಅದನ್ನು ಮಾಡ್ಕೊಳ್ತಾನೆ. ಜನರು ನನ್ನ ಜೊತೆಗಿದ್ದಾರೆ, ಇದೆಲ್ಲ ನನ್ನ ಜೊತೆಗಿದೆ, ಏನೂ ಆಗೋದಿಲ್ಲ ಎಂಬುದಾಗಿ ಅವನು ಅಂದ್ಕೊಂಡಿರ್ತಾನೆ ವೈರಿ. ಯೇಸು ಸ್ವಾಮಿ ಹೇಳಿದ್ದು ಅದೇ ಮಾತೆ, ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೆ ಬರ್ತಾನೆ. ಈಗೇನಾಯಿತು? ಓಕೆ, ಆ ಸ್ಟೋರಿ ನಾನು ಮುಂದೆ ಹೇಳ್ತೀನಿ, ಹಂಗೆ ಕಂಟಿನ್ಯೂಷನ್ ಅದು ಓದಿದರೆ. ಓಕೆ, 16ನೇ ವಾಕ್ಯ ಭಾಳ ಇಂಪಾರ್ಟೆಂಟ್ ಆದಂಥ ವಾಕ್ಯ. ಆಗ ಆ ಊರಿನ ಬುದ್ಧಿವಂತೆಯಾದ ಒಬ್ಬ ಹೆಂಗಸು ಕೇಳಿರಿ, ದಯವಿಟ್ಟು ಕೇಳಿರಿ. ಅವ್ರಿಗೆ ಬಂದು ಏನಂತ ಹೇಳ್ತಿದ್ದಾಳೆ ಗೊತ್ತಾಯ್ತು. ಅವಳಿಗೆ ಒಬ್ಬ ಬುದ್ಧಿವಂತ ಹೆಂಗಸಿಗೆ ಗೊತ್ತಾಯ್ತು. ಏನು ಗೊತ್ತಾ? ಯೋವಾಬನಿಗೆ ಬಂದು ಹೇಳ್ತಿದ್ದಾರೆ, ಕೇಳ್ರಿ, ದಯವಿಟ್ಟು ಕೇಳ್ರಿ. ಯೋವಾಬನ ಮಾತನಾಡೋದಕ್ಕೋಸ್ಕರ ನನ್ನ ಬಳಿಗೆ ಬರಬೇಕೆಂದು ಹೇಳಿರೆಂದು ಕೂಗಿದಳು. ಯೋವಾಬನು ಬರಲು ಆ ಸ್ತ್ರೀಯು, ನೀನು ಯೋವಾಬನೋ ಎಂದು ಅವನನ್ನು ಕೇಳಿದಳು. ಅವನು, ಹೌದು, ನಾನೇ ಎಂದು ಉತ್ತರ ಕೊಟ್ಟನು. ಆಕೆಯು, ನಿನ್ನ ದಾಸಿಯ ಮಾತನ್ನು ಕೇಳು ಅನ್ನಲು ಅವನು, ಕೇಳುತ್ತೇನೆ ಅಂದನು. ಆಗ ಆಕೆಯು, ಪೂರ್ವಕಾಲದಲ್ಲಿ ಜನರು ಆ ಬೇಲಿನವರ ಆಲೋಚನೆಯನ್ನು ಕೇಳೋಣ ಅಂದುಕೊಂಡು ಅವರ ಆಲೋಚನೆ ಮೇರೆಗೆ ತೀರ್ಮಾನ ಮಾಡಿಕೊಳ್ಳುತ್ತಿದ್ದರು. ನಮ್ಮ ಪಟ್ಟಣವು ಇಸ್ರಾಯೇಲರಲ್ಲಿ ಸಮಾಧಾನವುಳ್ಳದ್ದು, ರಾಜನಿಷ್ಠೆ ಉಳ್ಳದ್ದು ಆಗಿದೆ. ವಾವ್, ವಾಟ್ ಎ ಸ್ಟೇಟ್ಮೆಂಟ್! ಎಷ್ಟು ಚಂದ ಹೇಳ್ತಿದ್ದಾಳೆ ನೋಡ್ರಿ. ನಮ್ಮ ಪಟ್ಟಣ ಸಮಾಧಾನದ ಪಟ್ಟಣ, ನಾವು ಜಗಳ ಮಾಡೋರಲ್ಲ. ವಾವ್, ನಾವು ಜಗಳ ಮಾಡೋರಲ್ಲ, ನಾವು ರಾಜನಿಗೆ ನಿಷ್ಠೆ ಉಳ್ಳವಂಥ ಜನರು ನಾವು. ನೋಡ್ರಿ, ಸಮಾಧಾನದ ಪಟ್ಟಣದಲ್ಲಿ ವೈರಿ ಇದ್ದಾನೆ.
ರಾಜನಿಷ್ಠೆಯುಳ್ಳ ಪಟ್ಟಣದಲ್ಲಿ ರಾಜನಿಗೆ ವಿರೋಧವಾಗಿ ಪಿತೂರಿ ಮಾಡುವಂಥ ವೈರಿಯು ಅವರ ಪಾಳ್ಯದಲ್ಲಿದ್ದಾನೆ. ಇವನು ಆಕ್ಚುಲಿ ಶೇಬ ಯಾರನ್ನು ಹಿಂಬಾಲಿಸಬೇಕಾಗಿತ್ತು? ಜೋರಾಗಿ ದಾವೀದನನ್ನ, ಅರಸನಾದ ದಾವೀದನನ್ನ. ಒಂದು ವೇಳೆ ಅವನು ಶೇಬನು ದಾವೀದನನ್ನ ಹಿಂಬಾಲಿಸಿದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಅವನು? ಯೋರ್ದಾನ್ ತಗ್ಗಿನಿಂದ ಜೆರುಸಲೇಮಿಗೆ ಕರ್ಕೊಂಡು ಹೋಗ್ತಾ ಇದ್ದ. ಸಮಾಧಾನದ ಪಟ್ಟಣ, ದೇವರ ಪಟ್ಟಣ, ಶಾಂತಿಯ ಪಟ್ಟಣ, ದೇವರ ವಾಸವಾದ ಪಟ್ಟಣಕ್ಕೆ ಅವರನ್ನು ಮೇಲಕ್ಕೆ ಅವರನ್ನು ನಡೆಸ್ತಾ ಇದ್ದ. ಆದರೆ ಇವನು ಹೋಗಿ ಬೇರೆ ಸಮಾಧಾನ ಪಟ್ಟಣವನ್ನು ಕೆಡಿಸುವುದಕ್ಕೋಸ್ಕರ ಅವರ ಮಧ್ಯದಲ್ಲಿದ್ದಾನೆ. ಆಮೇಲೆ ಮುಂದೆ ಹೇಳ್ತಿದೆ, ಅಲ್ಲಿ ಒಬ್ಬ ಬುದ್ಧಿವಂತೆ ಆದಂಥ ಸ್ತ್ರೀಯು ಬಂದು ಯೋಬನ ಜೊತೆ ಮಾತನಾಡಿ, ಸ್ವಾಮಿ, ನಮ್ಮ ಪಟ್ಟಣ ಎಂಥ ಪಟ್ಟಣವಾಗಿದೆ? ಸಮಾಧಾನದ ಪಟ್ಟಣವಾಗಿದೆ. ನಮ್ಮ ಪಟ್ಟಣವು ರಾಜನಿಷ್ಠೆ ಉಳ್ಳಂಥ ಪಟ್ಟಣವಾಗಿದೆ. ಇಂಥ ಪಟ್ಟಣವನ್ನು ನನಗೆ ಗೊತ್ತು, ಈ ಪಟ್ಟಣವನ್ನು ದೇವರು ಇವತ್ತು ನಿಮಗೆ ಒಪ್ಪಿಸಿಕೊಡುವನಾಗಿದ್ದಾನೆ. ನನಗೆ ಗೊತ್ತು, ಇವತ್ತು ನೀವು ಇದನ್ನು ಅಟ್ಯಾಕ್ ಮಾಡಿದರೆ ನಮ್ಮಲ್ಲಿ ಯಾರೂ ಕೂಡ ಉಳಿಯೋದಿಲ್ಲ. ನಮ್ಮನ್ನೆಲ್ಲರನ್ನು ನಿಸ್ಸಂದೇಹವಾಗಿ ನೀವು ಕೊಚ್ಚಿ ಹಾಕ್ತೀರಿ ಎಂಬುದಾಗಿ ನಮಗೆ ಗೊತ್ತು. ಸ್ತ್ರೀಯರೇ, ನಿಮಗೊಂದು ಶುಭ ಸಂದೇಶ. ವೈರಿಯನ್ನು ಗುರುತಿಸುವುದರಲ್ಲಿ ನೀವು ತುಂಬ ಬುದ್ಧಿವಂತರು. ನೀವು ಬುದ್ಧಿವಂತರಾಗ್ರಿ. ನಿಮಗೊಂದು ಎಚ್ಚರಿಕೆ ಮಾತೇನೆಂದರೆ, ಓಕೆ, ಬುದ್ಧಿವಂತರಾಗ್ರಿ. ವೈರಿಯು ಎಲ್ಲಿದ್ದಾನೆ? ನಿಮ್ಮ ಸಮಾಧಾನದ ಮನೆಯೊಳಗಡೆ ನಿಮ್ಮ ರಾಜನಿಗೆ ನಿಷ್ಠೆ, ದೇವರಿಗೆ ಪ್ರತಿಷ್ಠೆ, ಸಭೆಗೆ ನಿಷ್ಠೆ, ಸೇವಕರಿಗೆ ನಿಷ್ಠೆ, ಯೆರೂಸಲೇಮಿಗೆ, ನೂತನ ಯೆರೂಸಲೇಮಿಗೆ ಹೋಗ್ತಾ ಇರುವಂಥ ರಾಜನನ್ನು ಹಿಂಬಾಲಿಸಬೇಕೆಂಬುದಾಗಿರುವ ಪ್ರತಿಷ್ಠೆ ಉಳ್ಳ ಸಭೆಯಲ್ಲಿ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ ಒಂದು ವೇಳೆ ವೈರಿಯು ಬರುವುದಾಗಿದ್ದರೆ ಕಂಡುಹಿಡಿಯಿರಿ ಅವನನ್ನು. ವೇರ್ ಈಸ್ ದ ಎನಿಮಿ? ವೈರಿಯು ಎಲ್ಲಿದ್ದಾನೆ? ಜೋರಾಗಿ ಹೇಳ್ರಿ, ವೈರಿಯು ಎಲ್ಲಿದ್ದಾನೆ? ವೈರಿಯು ಅಲ್ಲೇ ಇದ್ದಾನೆ. ಅವಳೇನು ಅಂದ್ಕೊಂಡ್ಳು? ವೈರಿಯು ನಮ್ಮ ಒಳಗಡೆ ಇದ್ದಾನೆ. ಅವಳಿಗೆ ಗೊತ್ತಿಲ್ಲ ಏನು ನಡೀತಾ ಇದೆ, ಯಾಕೆ ಇವರು ಸಡನ್ನಾಗಿ ಎಲ್ಲ ಬಂದಿದ್ದಾರೆ. ಗೊತ್ತಾಯ್ತು ಇವ್ರು ಬಂದ್ರಂದರೆ ದಾವೀದನ ಕಳಿಸಿದ್ರೆ 100% ಇವತ್ತು ಊರೇ ರಕ್ತಪಾತ ಆಗ್ತದೆ, ಚರಂಡಿಗಳಲ್ಲಿ ರಕ್ತ ಹರಿದೋಗ್ತದೆ. ಅಂದ್ಕೊಂಡ್ರು ಇವತ್ತು ಭಯಂಕರ, ಇವತ್ತು ನ್ಯಾಯ ತೀರ್ಪು ನಮ್ಮ ಮನೆಗೆ ಬಂದಿದೆ ಅಂತಂದೇಳಿ. ಉದಾಹರಣೆ, ಮಲ್ಕೊಂಡಿದ್ದೀರಿ ನೀವು, ಒಳ್ಳೆ ಬಿರಿಯಾನಿ ತಿಂದು, ಕಬಾಬ್ ತಿಂದು, ಸ್ವೀಟ್ ಮಿಠಾ ತಿಂದು ಒಳ್ಳೆ ನಿದ್ದೆ ಮಾಡ್ತಾಯಿದ್ದೀರಿ. ರಾತ್ರಿ 2 ಗಂಟೆಗೆ ಯಾರೋ ನಿಮ್ಮ ಮನೆ ಬಾಗಿಲು ಬಡಿದ್ರು. ಓಕೆ, ಯಾರು ಅಂತಂದರೆ ಬಾಗಿಲು ತೆಗಿತೀರಾ, 50 ಜನ ಗನ್ ಮಿಷನ್ ಹಿಡ್ಕೊಂಬಂದು ನಿಂತಾರೆ ನಿಮ್ಮ ಮನೆ ಮುಂದೆ. ಹೆಂಗಿರ್ತಿದೆ? ಹೆಂಗಿರ್ತೈತಿಲ್ರಿ? ಅದೇ ಸಿಚುವೇಶನ್ ಅಲ್ಲಿ ಕೂಡ. ಸುತ್ತಕ್ಕೂ ಜನರಲ್ ಜವಾಬ್ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಆ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದ್ದಾನೆ, ಅಬೆಲ್ ಮೇತ್ನಕ ಆ ಊರಿಗೆ. ಏನಾಗ್ತಿದೆ ಮುಂದೆ ಓದೋಣ, ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. 19ನೇ ವಾಕ್ಯ ಇನ್ನೊಂದು ಸರಿ ಓದ್ತೀನಿ. ನಮ್ಮ ಪಟ್ಟಣವು ಇಸ್ರಾಯೇಲರಲ್ಲಿ ಸಮಾಧಾನ ಉಳ್ಳದು, ರಾಜನಿಷ್ಠೆ ಉಳ್ಳದ್ದು ಆಗಿದೆ. ನೀನು ಇಸ್ರಾಯೇಲರ ಪಟ್ಟಣಗಳಲ್ಲಿ ತಾಯಿ ಎಂದು ಹೆಸರುಗೊಂಡ ಈ ಪಟ್ಟಣವನ್ನು ಹಾಳು ಮಾಡಬೇಕೆಂದಿದ್ದಿ. ನೀನು ಯೆಹೋವನ ಸ್ವಾಸ್ಥ್ಯವನ್ನು ನುಂಗಿ ಬಿಡುವುದೇಕೆ ಅಂದಳು. ಅದಕ್ಕೆ ಯೋವಾಬನು ಹೇಳ್ತಾ ಇದ್ದಾನೆ, 20ನೇ ವಾಕ್ಯ, ಎಲ್ಲರೂ ಗಮನಿಸ್ರಿ. ಅದನ್ನು ನುಂಗಿ ಬಿಡುವುದಾಗಲಿ ಹಾಳು ಮಾಡುವುದಾಗಲಿ ನನಗೆ ದೂರವಾಗಿರಲಿ, ಅಂಥದ್ದು ಬೇಡವೇ ಬೇಡ. ಸಂಗತಿಯು ಹೀಗಿರುವುದಿಲ್ಲ. ಎಫ್ರಾಹಿಂ ಪರ್ವತ ಪ್ರದೇಶದ ಬಿಕ್ರಿಯ ಮಗನಾದ ಶೇಬನೆಂಬುವನು ಅರಸನಾದ ದಾವೀದನಿಗೆ ವಿರೋಧವಾಗಿ ಕೈ ಎತ್ತಿದ್ದಾನೆ. ಅವನನ್ನೇ ಒಪ್ಪಿಸಿರಿ, ನಾನು ಊರನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದನು. ಅವನನ್ನೇ ಒಪ್ಪಿಸಿರಿ, ನಾನು ಊರನ್ನು ಬಿಟ್ಟು ಹೋಗ್ತೇನೆ. ಯಾರನ್ನು ಕೇಳ್ತಾ ಇದ್ದಾನೆ? ಯಾರೂ ಬೇಡ, ನಾನು ನಿಮ್ಮ ಊರನ್ನು ಹಾಳು ಮಾಡೋದಿಲ್ಲ, ಹಾಳು ಮಾಡೋ ದೂರ ಇರಲಿ. ನೋ, ಒಂದು ನರ ಪಿಳ್ಳೆನೂ ಕೂಡ ನಾನು ಟಚ್ ಮಾಡೋದಿಲ್ಲ, ಒಂದು ಕೋಳಿ ಒಂದು ನಾಯಿ ಕೂಡ ಹೊಡೆಯಲ್ಲ ನಾನು. ಏನೂ ನಿಮ್ಮ ಸ್ವಸ್ಥೆ ಬೇಡ ನಮಗೆ. ಆದರೆ ಅರಸನಾದಂಥ ದಾವೀದನಿಗೆ ವಿರೋಧವಾಗಿ ಕೈ ತಿರುವಂತನೂ ಒಬ್ಬ ನಿಮ್ಮ ಒಳಗಡೆ ಇದ್ದಾನೆ. ಅವನು ನಿಮ್ಮ ಒಳಗಡೆ ಇದ್ದಾನೆ. ಅವನು ಒಬ್ಬನನ್ನು ಒಪ್ಪಿಸ್ರಿ ಸಾಕು, ನಾನು ಇಲ್ಲಿಂದ ವಾಪಸ್ ಹೋಗ್ತೀನಿ, ನನ್ನ ಸೈನ್ಯ ತೆಗೆದುಕೊಂಡು. ಇಂಪಾರ್ಟೆಂಟ್ ವಾಕ್ಯ ಮುಂದೆ. ಅದಕ್ಕೆ ಸ್ತ್ರೀಯು, ನೋಡು,
ಈಗಲೇ ಅವನ ತಲೆಯು ಗೋಡೆಯ ಕಂಡಿಯಿಂದ ನಿನ್ನ ಕಡೆಗೆ ಒಗೆಯಲ್ಪಡುವುದು ಎಂದು ಉತ್ತರ ಕೊಟ್ಟು ತನ್ನ ಜನರ ಬಳಿಗೆ ಹೋಗಿ, ಅಬ್ಸರ್ವ್ ಮಾಡ್ರಿ ವಾಕ್ಯನ, ತನ್ನ ಜನರ ಬಳಿಗೆ ಹೋಗಿ ಅವರಿಗೆ ವಿವೇಕದೊಡನೆ ಈ ಸಂಗತಿಯನ್ನು ತಿಳಿಸಿದಳು. ವಾ, ಬ್ಯೂಟಿಫುಲ್. ಒಂದ್ಸರಿ ಪ್ರೈಸ್ ಲಾರ್ಡ್ ಹೇಳ್ತೀರಾ? ಪ್ರೈಸ್ ಇಲ್ಲವಾ? ಹೆಂಗೆ ಹೇಳಿದ್ಲಂತ ಅವಳು? ವಿವೇಕದಿಂದ ಮಾತನಾಡಿದ್ಲಂತೆ. ಅರ್ಶನ ಒಳಗಡೆ ಇರುವಂಥ ಶತ್ರುನ ಏನು ಮಾಡಿದ್ರಿ? ಅವನು ಬಂದಿರೋದು ಓಕೆ, ಶತ್ರು ನಮ್ಮ ಪಾಳ್ಯದೊಳಗೆ ಬಂದಿರೋದು ಇಡೀ ನಮ್ಮ ಪಾಳ್ಯವನ್ನೇ ಹಾಳು ಮಾಡೋದಕ್ಕೋಸ್ಕರ, ಇಡೀ ನಮ್ಮ ಕುಲವನ್ನೇ ಹಾಳು ಮಾಡೋದಕ್ಕೋಸ್ಕರ, ಒಬ್ಬನಿಗೋಸ್ಕರ ನಮ್ಮ ಸಹೋದರರು ಸಹೋದರಿಯರು, ನಮ್ಮ ಮಕ್ಕಳು, ನಮ್ಮ ಮುದುಕರು, ನಮ್ಮ ಯವನಸ್ಥರು, ನಮ್ಮ ಹಿರಿಯರು, ನಮ್ಮ ಗಂಡಾಯ್ಕಳು ಹೆಣ್ಣಾಯ್ಕಳು ಎಲ್ಲ ಸಾಯ್ಬೇಕಾ? ಅರೆ ಅವನು ಒಬ್ಬನು ಎಲ್ಲವನ್ನ ಹಾಳು ಮಾಡ್ತಾ ಇದ್ದಾನೆ. ವಿಷಯ ಏನು ಗೊತ್ತಾ? ಅರಸನಾದಂಥ ದಾವೀದನಿಗೆ ವಿರುದ್ಧವಾಗಿ ಅವನು ಕೈ ಎತ್ತಿದ್ದಾನೆ. ಅವನನ್ನು ಒಪ್ಪಿಸಿಕೊಡೋಣ. ವಿವೇಕದಿಂದ ಮಾತನಾಡಿ ಜನರನ್ನು ಒಡಂಬಡಿಸಿದ್ಲು. ಎಂಥ ಬುದ್ಧಿವಂತೆ ಆದ ಹೆಂಗಸ್ರಿ. ಅವಳ ಹೆಸರು ಬರೆದಿಲ್ಲ ರೀ ಯಾರಂತಂದೇಳಿ, ಆದರೆ ಒಂದು ಮಾತ್ರ ಬರೆದಿದೆ, ಬುದ್ಧಿವಂತೆಯಾದ ಹೆಂಗಸು, ವಿವೇಕಿನಿಯಾದಂಥ ಹೆಂಗಸು, ಶತ್ರುವನ್ನು ಕಂಡುಹಿಡಿದ ಹೆಂಗಸು, ಶತ್ರುವನ್ನು ಒಪ್ಪಿಸಿಕೊಟ್ಟ ಹೆಂಗಸು, ದಾವೀದನಿಗೆ ನಿಷ್ಠೆಯುಳ್ಳ ಹೆಂಗಸು, ತನ್ನ ಪಟ್ಟಣವನ್ನು ಸಮಾಧಾನದಲ್ಲಿ ಮುನ್ನಡೆಸಿದ ಹೆಂಗಸು. ವಾಹ್, ಹಲ್ಲೆಲೂಯಾ. ಎಷ್ಟು ಬುದ್ಧಿವಂತ ಹೇಳಿದಾಳೆ ನೋಡ್ರಿ ಅವಳು. ಹೋಗಿ ತನ್ನ ಜನರ ಹತ್ರ ಹೋಗಿ ಸಮಾಧಾನವಾಗಿ ವಿವೇಕದಿಂದ, ಹೆಚ್ಚು ಕಮ್ಮಿ ಆದರೆ ಕತ್ತಿ ಅವಳು ಕುತ್ತಿಗೆ ಮೇಲೇನೂ ಇದೆ. ಸ್ವಲ್ಪ ಏನಾದ್ರೂ ಎಡವಟ್ಟಾಗಿ ಮಾತಾಡಿದರೆ ಕತ್ತಿ ಅವಳನ್ನೇ ಕೊಂದು ಬಿಡ್ತದೆ. ಬಟ್ ಅದ್ರ ಬದಲಾಗಿ ಅವಳು ಏನು ಮಾಡಿದಾಳೆ? ವಿವೇಕದಿಂದ ಅವಳು ಮಾತನಾಡಿ ಜನರನ್ನು ಒಪ್ಪಿಸಿದ್ದಾಳೆ. 22ನೇ ವಾಕ್ಯ, ಅವರು ಬಿಕ್ರಿಯ ಮಗನಾದ ಶೇಬನ ತಲೆಯನ್ನು ಕಡಿದು, ಅರೆ ಶೇಬನ ತಲೆಯನ್ನು ಕಡೆದು ಯೋವಾಬನಲ್ಲಿದ್ದರಿಗೆ ಬೀಸಾಡಿದರು. ಕೂಡಲೇ ಅವನು ತುತ್ತೂರಿಯನ್ನು ಊದಿಸಿದನು. ಜನರು ಆ ಪಟ್ಟಣವನ್ನು ಬಿಟ್ಟು ತಮ್ಮ ತಮ್ಮ ನಿವಾಸಿಗಳಿಗೆ ಹೋದರು. ಯೋವಾಬನ ಹಿಂತಿರುಗಿ ಯೆರೂಸಲೇಮಿನಲ್ಲಿದ್ದಂಥ ಅರಸನ ಬಳಿಗೆ ಬಂದನು. ವಾವ್, ಶೇಬನು ರಾಜನಿಗೆ ವಿರುದ್ಧವಾಗಿ, ದೈವ ಜನರಿಗೆ ವಿರೋಧವಾಗಿ ಏನೋ ದಂಗೆ ಮಾಡಬೇಕಂತಂದೇಳಿ ಹೋಗಿ ಒಂದು ಪಟ್ಟಣದಲ್ಲಿ, ಕೋಟೆ ಉಳ್ಳ ಪಟ್ಟಣದ ಒಳಗಡೆ ಹೋಗಿ ಹೊಕ್ಕು ಆ ಜನರನ್ನು ಕೆಡಿಸಬೇಕೆಂಬುದಾಗಿದ್ದ. ಆದರೆ ಒಬ್ಬ ಬುದ್ಧಿವಂತೆ ಸ್ತ್ರೀ ಅವನನ್ನು ಕಂಡುಹಿಡಿದು, ಒಬ್ಬರ ನಿಮಿತ್ತವಾಗಿ ಎಲ್ಲರ ಮೇಲೆ ರಕ್ತಾಪರಾಧ ಬರೋದಕ್ಕಿಂತ ಒಬ್ಬನು ಸಾಯುವುದು ಒಳ್ಳೆಯದು ಎಂಬುದಾಗಿ ನೆನೆಸಿ ಅವನನ್ನು ಹಿಡಿದು, ಅವಳೇನು ಪ್ರಾಮಿಸ್ ಮಾಡಿ ಬಂದ್ಲು ಯೋವಾಬನಿಗೆ? ಸರ್, ಜನರಲ್ ಜವಾಬ್ ಸರ್, ಡೋಂಟ್ ವರಿ, ನಿಮ್ಗೆ ಯಾರು ಬೇಕು? ಶತ್ರು ನಮ್ಮ ಒಳಗಡೆ ಇದ್ದಾನೆ, ನಮಗೆ ಗೊತ್ತಿಲ್ಲ, ಬಂದಿದ್ದಾನೆ. ಓಕೆ ಫೈನ್, ನಾನು ಅವನನ್ನು ಫೈಂಡ್ ಔಟ್ ಮಾಡ್ತೀನಿ. ಇವತ್ತೊಂದು ಪ್ರಾಮಿಸ್ ಮಾಡ್ತೀನಿ ನಿನಗೆ, ಒಂದು ಪ್ರಾಮಿಸ್ ಮಾಡ್ತೀನಿ. ಏನಂದರೆ ಅವನ ತಲೆ ಗೋಡೆನ ಹಾರಿ ನಿನ್ನ ಪಾದದ ಹತ್ರ ಬಂದು ಬೀಳ್ತದೆ. ಅವನ ರುಂಡ ಹಾರಿ ನಿನ್ನ ಪಾದದ ಮುಂದೆ ಬೀಳ್ತದೆ. ಅವಾಗ ನೀನು ಸಮಾಧಾನ ಆಗ್ತೀಯಾ? ನನಗೆ ಬೇಕಾಗಿರೋದು ಅಷ್ಟೇ, ಕಳಿಸೋನಿಗೆ. ಹೋಗಿ ತನ್ನ ಜನರ ಜೊತೆಗೆ ಹೋಗಿ ಮಾತನಾಡಿ ಅವನು ಹಿಡಿದು ಅವನ ರುಂಡವನ್ನು ಕತ್ತರಿಸಿ ಅವನ ತಲೆಯನ್ನು ಹೋಗಿ ಅದೇ ಥರವಾಗಿ ಬಿಸಾಕಿದ್ಲು. ಬಂದು ನೋಡಿದ್ರೆ ಯೋವಾಬನ ಪಾದದ ಮುಂದೆ ದೇವರ ಸೈನ್ಯವನ್ನು ಹೀಯಾಳಿಸಿದಂಥ, ದೇವರ ರಾಜನನ್ನು ಹೀಯಾಳಿಸಿದಂಥ, ಅಭಿಷಕ್ತನಿಗೆ ವಿರೋಧವಾಗಿ ಮಾತನಾಡಿದಂಥ ಆ ತಲೆ ಬುರುಡೆ ಹೆಣವಾಗಿ ಯೋವಾಬನ ಮುಂದೆ ಬಂದು ಬಿದ್ದಿದೆ. ಯೋವಾಬನ ಮುಂದೆ ಬಂದು ಬಿದ್ದಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಒಂದು ಟೀಮ್ ವರ್ಕ್ ಇದೆ ರೀ. ಇಲ್ಲಿ ಎಲ್ಲರದು ಇಲ್ಲ, ಇಲ್ಲೊಂದು ಟೀಮ್ ವರ್ಕ್ ಇದೆ. ಯಾರಾದ್ರೆ ಮೊದಲನೇದಾಗಿ ಅರಸನಾದಂಥ ದಾವೀದನು, ಅವನು ಅಂದ್ಕೊಂಡ, ದಾವೀದನು ಅಭಿಷೇಕದಿಂದ, ತನ್ನ ಮೇಲೆ ಅಭಿಷೇಕ ಇದ್ದಿದ್ದರಿಂದ ಜ್ಞಾನವಾಗಿ ಯೋಚಿಸಿದ. ಈ ಶತ್ರುವನ್ನು ಹಾಗೆ ಬಿಟ್ಟರೆ ಎಲ್ಲ ನಾಶ ಮಾಡಿಬಿಡ್ತಾನೆ ಇವನು. ಯೋವಾಬನನ್ನು ಕರೆದು ಅವನು ಬೆನ್ನಟ್ಟಿ ಹಿಡೀರಿ ಅವನಿಗೆ. ನೆಕ್ಸ್ಟು ಯೋವಾಬ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋದ ಒಬ್ಬನಿಗೋಸ್ಕರ. ನೋಡಿ, ಅಲ್ಲೊಂದು ಟೀಮ್ ವರ್ಕ್ ಇದೆ. ನೆಕ್ಸ್ಟು ಅಬೆಲ್ ಮೇತ್ಮೆಕ್ಕದಲ್ಲಿದ್ದಂಥ ಹೆಂಗಸ್ಸು, ಅವಳು ಕೂಡ ಅವಳ ಜನರ ಜೊತೆಗೆ ಮಾತನಾಡಿದ್ದಾಳೆ. ಎಲ್ಲರೂ ಸೇರಿ ವೈರಿಯನ್ನು ಹಿಡಿದಿದ್ದಾರೆ. ಎಲ್ಲರೂ ಸೇರಿ ವೈರಿಯನ್ನು ಕಂಡುಹಿಡಿದಿದ್ದಾರೆ, ವೈರಿಯನ್ನು ಹಿಡಿದಿದ್ದಾರೆ, ವೈರಿಯನ್ನು ಕೊಂದಿದ್ದಾರೆ. ಹಲ್ಲೆಲೂಯ,
ಹಲ್ಲೆಲೂಯ. ಯಾವಾಗ ಹೋದ್ರಿ ಯಾರಾದರೂ? ಈಗ ಅರಸನಾದಂಥ ದಾವೀದನು ಏನಂತ ಬರೀತಾ ಇದ್ದಾನೆ? ಓಕೆ, ಅದೇ 7ನೇ ಕೀರ್ತನೆ. ನನ್ನ ಶತ್ರುವು ಕೆಡುಕನ್ನು ಹೇರಬೇಕೆಂದು ಪ್ರಸವ ವೇದನೆಯೂ ಇದ್ದಾನೆ. ಕೆಡುಕನ್ನು ಹೇರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ. ಅವನು ಹಾನಿಯನ್ನು ಹಡಿಯುವನೆಂದು ನೆನೆಸಿಕೊಂಡರೂ ಶೂನ್ಯವನ್ನೇ ಹೆತ್ತನು ನೋಡಿರಿ. ಅವನೇನು ಮಾಡ್ದ? ಅವನು ಹಾನಿ ಮಾಡಬೇಕೆಂಬುದಾಗ ಅನ್ಕೊಂಡ, ಆದರೆ ಅವನು ಸಕ್ಸಸ್ ಆಗಲಿಲ್ಲ ರೀ. ವೈರಿಯು ಸಕ್ಸಸ್ ಆಗೋದಿಲ್ಲ ರೀ. ವಾಕ್ಯ ಹೇಳ್ತಿದೆ, ಶತ್ರು ಕೆಡುಕನ್ನು ಹೆರಬೇಕೆಂಬುದಾಗಿ ಪ್ರಸವ ವೇದನೆಯಲ್ಲಿದ್ದರೂ ಹಾನಿಯನ್ನು ಹಡಿಯುವನೆಂದು ನೆನೆಸಿಕೊಂಡರೂ ಅವನು ಶೂನ್ಯವನ್ನೇ ಹೆತ್ತನು. ಏನೂ ಮಾಡಲಿಕ್ಕಾಗಲಿಲ್ಲ ಅವನ ಕೈಗೆ. ನೋಡ್ರಿ, 15ನೇ ವಾಕ್ಯ ಹೇಳ್ತಿದೆ, ಅವನು ಅಗಿದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅವನು ಮಾಡಿದ ಕುಯುಕ್ತಿ ಅವನ ತಲೆ ಮೇಲೆಯೇ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು. ಬುರುಡೆ ಮೇಲೆ ಬಿತ್ತ ವಾ, ಬುರುಡೆನೇ ಬಿತ್ತು. ಬುರುಡೆ ಮೇಲೆ ಬೀಳಲಿಲ್ಲ, ಬುರುಡೆನೇ ಬಿತ್ತು. ಒಂದು 6 ಹೋಯ್ತು. ಅದು ಕಾಂಪೌಂಡಾರ 6 ಹೋಯ್ತು. ಕಾಂಪೌಂಡಾರ ಏನು, ನಮ್ಮ ಅಶೋಕನ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಕಾಂಪೌಂಡಾರ 6 ಹೋಯ್ತು. ಅದು ದಾವೀದನಿಗೆ ಹೆಂಗೆ ಹಾಡಿರ್ಬೋದು ಹೇಳ್ರಿ? 17ನೇ ವಾಕ್ಯ ಓದ್ರಿ ಎಲ್ಲರೂ ಸೇರಿ, ಕಮಾನ್. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಾತ್ಪರ ದೇವನಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು. ಆಮೆನ್. ಹಲ್ಲೆಲೂಯ. ವಾಟ್ ಎಂಥ ಎಕ್ಸ್ಪೀರಿಯನ್ಸ್ ರೀ, ಎಂಥ ಎಕ್ಸ್ಪೀರಿಯನ್ಸ್. ಇವತ್ತು ದುಷ್ಟನಿದ್ದಾನೆ ರೀ, ಸೈತಾನನು ದುಷ್ಟನಾಗಿ ಕುಟುಂಬವನ್ನು, ಆತ್ಮೀಯ ಜೀವಿತವನ್ನು ಕೆಡಿಸಬೇಕೆಂಬುದಾಗಿದ್ದರೆ ನೀನು ಒಬ್ಬ ಬುದ್ಧಿವಂತೆ ಸ್ತ್ರೀಯಾಗಿ ಆಲೋಚನೆ ಮಾಡು. ನಾನು ಎಲ್ಲಿ ಟ್ರ್ಯಾಪ್ ಆಗ್ತಾಯಿದ್ದೀನಿ? ವೈರಿಯು ಪಿಶಾಚು ನನ್ನನ್ನು ಎಲ್ಲಿ ವಂಚಿಸ್ತಾ ಇದ್ದಾನೆ? ನನ್ನ ಕುಟುಂಬ ಎಲ್ಲಿ ವಂಚಿಸ್ತಾ ಇದ್ದಾನೆ? ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲಿ ವಂಚನೆ ಒಳಗಾಗ್ತಾ ಇದ್ದಾರೆ? ಅದನ್ನು ಆಲೋಚಿಸಿ ಜ್ಞಾನವುಳ್ಳವರಾಗಿ, ವಾಕ್ಯದ ಜ್ಞಾನವುಳ್ಳವರಾಗಿ, ಅಭಿಷೇಕದ ಜ್ಞಾನವುಳ್ಳವರಾಗಿ, ವಿವೇಕದ ಜ್ಞಾನವುಳ್ಳವರಾಗಿ ಸೈತಾನನನ್ನು, ಪಿಶಾಚಿಯನ್ನು ನಾವು ಕಂಡು ಹಿಡಿದು ಆತನನ್ನು ನಾವೇನು ಮಾಡಬೇಕಾಗಿದೆ? ಯೇಸುವಿನ ನಾಮದಲ್ಲಿ ಹೊರಗೆ ಹಾಕಬೇಕಾಗಿದೆ. ಯಾಕೆ ಅವನಿಗೆ ಹೊರಗೆ ಹಾಕಬೇಕಾಗಿದೆ ಅಂದರೆ ಅವನ ತಲೆಯು ಯೇಸು ಸ್ವಾಮಿ ಜಡ್ಜ್ ಹಾಕಿದ್ದಾರೆ. ಪಿಶಾಚಿ ತಲೆ ಜಜ್ಜಲ್ಪಟ್ಟಿದೆ, ವೈರಿಯ ತಲೆ ಜಜ್ಜಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಸೋತಿದ್ದಾನ್ರಿ, ವೈರಿಯು ಸೋತಿದ್ದಾನೆ. ಆಮೆನ್. ವೈರಿಯು ತಾನು ತೋಡಿದ ಕುಣಿಯಲ್ಲಿ ತಾನು ಬಿದ್ದು ಹೋಗಿದ್ದಾನೆ. ಆಮೆನ್, ಆಮೆನ್. ಎಲ್ಲರೂ ಹೇಳ್ರಿ, ನಾವು ಜಯಿಸಲ್ಪಟ್ಟವರಾಗಿದ್ದೇವೆ. ಜಯಶಾಲಿಗಳು. ಯಾರು ಜಯಿಸಲ್ಪಟ್ಟಿರ್ತೀರೋ ಅವರು ರಾಜನನ್ನು ಹಿಂಬಾಲಿಸ್ತಾರೆ. ಆಮೆನ್. ರಾಜನನ್ನು ಹಿಂಬಾಲಿಸ್ತಾರೆ. ಯೋರ್ದಾನ್ ತಗ್ಗಿನಿಂದ ಎಲ್ಲಿ ನಡೆಸಲ್ಪಡ್ತಾರೆ? ಅವರು ಯೆರೂಷಲೇಮಿಗೆ ನಡೆಸಲ್ಪಡ್ತಾರೆ. ಒಬ್ಬ ನಿಜವಾದ ರಾಜನು, ನಿಜವಾದ ಅಭಿಷಕ್ತನು ಜನರನ್ನು ಎಲ್ಲಿಗೆ ನಡೆಸಬೇಕಾಗಿದೆ? ಯೆರೂಷಲೇಮಿಗೆ ನಡೆಸಬೇಕಾಗಿದೆ. ನಮ್ಮ ರಾಜನಾದ ಯೇಸು ಸ್ವಾಮಿ ನಮ್ಮನ್ನು ಎಲ್ಲಿಗೆ ನಡೆಸ್ತಾ ಇದ್ದಾರೆ? ನೂತನ ಯೆರೂಷಲೇಮಿಗೆ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯ. ವೈರಿಯು 10 ದಾರಿಯಿಂದ ಬಂದ್ರೂ ಕೂಡ ನಿಮ್ಮ ಬಳಿಗೆ ಬರೋಷ್ಟರಿಗಾಗಿ ಕಾಲು ಮುರ್ಕೊಂಡು ನಿಮ್ಮ ಮುಂದೆ ಬೀಳ್ತಾನೆ ರೀ. ಇನ್ನು ಏನೋ ಕೇಡ್ ಮಾಡಬೇಕೆಂಬುದಾಗ ಅಂದ್ಕೊಂಡು 80 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿ ಬಂದ್ರೂ ಕೂಡ 1 ತೆಗೆದು ಬಿಡ್ರಿ, 8 ದಿಕ್ಕಿಗೆ ದಿಕ್ಕಾಪಾಲಾಗಿ ಓಡೋಗ್ತಾನೆ. ಆಮೇನ್. ಎಲ್ಲೆಡೆ ನಾವು ಜಯಿಸಲ್ಪಟ್ಟವರು, ಜಯ ಹೊಂದಿದವರು. ಹಲ್ಲೆಲೂಯ, ಹಲ್ಲೆಲೂಯ.